ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿಯ ಜಂತರ್ ಮಂತರಲ್ಲಿ ನಡೀತಾ ಇದ್ದ ಸಿಜೆಪಿ ಪ್ರತಿಭಟನೆ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ ನಂತರ ಸಿಜೆಪಿ ಸಂಸತ್ ಚಲೋ ಹಮ್ಮಿಕೊಳ್ತು. ಅಲ್ಲಿ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು. ಪ್ರತಿಭಟನಾಕಾರರು ಸಿಆರ್ಪಿಎಫ್ ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡೋದರ ಜೊತೆಗೆ ಪೊಲೀಸರ ವಾಹನಗಳನ್ನು ಪುಡಿಗುಟ್ಟಿದ್ರು. ಇದೆಲ್ಲ ಆಗೋ ಹೊತ್ತಿಗೆ ಸಿಜೆಪಿ ಪ್ರೊಟೆಸ್ಟ್ ಒಂದು ಹಂತಕ್ಕೆ ಬಂತು ಅಂತ ಅಂದುಕೊಳ್ಳಾಯಿತು. ಆದ್ರೆ ಆ ಪ್ರೊಟೆಸ್ಟ್ ನ ಆರಂಭದಿಂದ ಕೊನೆಯವರೆಗೆ ಎಲ್ಲೂ ಕಾಣಿಸಿಕೊಳ್ಳದ ಸೋನಂ ವಾಂಗ್ಚುಕ್ ಅಥವಾ ಸಿಜೆಪಿ ಕಾರ್ಯಕರ್ತರನ್ನ ಬಹಿರಂಗವಾಗಿ ಬೆಂಬಲಿಸಿದ, ಪಾರ್ಲಿಮೆಂಟ್ ಚಲೋ ದಿನ ಕೂಡ ಈ ಬಗ್ಗೆ ನಾವಿವತ್ತೇನು ಮಾತಾಡುವುದಿಲ್ಲ ಅಂತ ಹೇಳಿದ್ದ LOP ರಾಹುಲ್ ಗಾಂಧಿ ಈ ಪ್ರತಿಭಟನೆಗಳೆಲ್ಲ ನಡೆದ ಮರುದಿನ ಆಕ್ಟಿವ್ ಆದ್ರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಲಾಠಿ ಪ್ರಹಾರವನ್ನ ತೀವ್ರವಾಗಿ ಖಂಡಿಸಿದ್ರು. ಪ್ರಧಾನಿ ಕ್ಷಮೆ ಕೇಳಬೇಕು ಅಂದ್ರು. ಸಿಂಪಲ್ ಆಗಿ ಇಲ್ಲಿ ಪ್ರತಿಭಟನೆಯ ಲಾಭವನ್ನ ಆಮ್ ಆದ್ಮಿ ಹಾಗೂ ತೃಣಮೂಲ ಕಾಂಗ್ರೆಸ್ಗಳು ಪಡ್ಕೊಳ್ತಾ ಇವೆ ಅನ್ನೋದು ಗೊತ್ತಾದ ನಂತರ ಕಾಂಗ್ರೆಸ್ ಅಖಾಡಕ್ಕಿಳಿತು. ಅದರ ಪರಿಣಾಮ ಪ್ರಧಾನಿ ಮನೆ ಮುಂದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ಹಾಗೂ ರಾಹುಲ್ ಅರೆಸ್ಟ್ ಮತ್ತು ಬಿಡುಗಡೆ. ಹಾಗಾದ್ರೆ ಏನಾಗ್ತಾ ಇದೆ ದೆಹಲಿಯಲ್ಲಿ? ಕಾಂಗ್ರೆಸ್ ಪಕ್ಷ ಸಿಜೆಪಿ ಪ್ರತಿಭಟನೆಯ ಕ್ರೆಡಿಟ್ ಅನ್ನ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗುತ್ತಾ? ಪ್ರತಿಭಟನೆಗಳ ಬಗ್ಗೆ ಸಂವಿಧಾನಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವುದೇನು? ಬನ್ನಿ ನೋಡೋಣ. ಗೆಳೆಯರೆ, ನೀಟ್ ಪರೀಕ್ಷಾ ಅಕ್ರಮ ಮತ್ತು ಪೇಪರ್ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದರು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಸೋನಂ ವಾಂಗ್ಚುಕ್ ಆಮರಣ ಅಂತ ಉಪವಾಸಕ್ಕೆ ಕೂತರು. ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ನ್ಯಾಯಾಲಯ ಹೇಳಿತು. ಅವರನ್ನ ದೆಹಲಿಯ ಪೊಲೀಸರು ಬಲವಂತವಾಗಿ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆ ನಂತರ ನ್ಯಾಯಾಲಯದ ಅನುಮತಿಯನ್ನ ಪಡ್ಕೊಂಡು ಅವರನ್ನ ಖಾಸಗಿ ಆಸ್ಪತ್ರೆಗೀಗ ದಾಖಲು ಮಾಡಲಾಗಿದೆ. ಇದಾದ ಬಳಿಕ ಕಾಕ್ರೋಚ್ ಪಾರ್ಟಿ ಸಂಸತ್ ಅಧಿವೇಶನ ನಡೀತಿದ್ದ ಸಂದರ್ಭದಲ್ಲಿ ಸಂಸತ್ ಚಲೋ ಮಾರ್ಚ್ಗೆ ಮುಂದಾಯಿತು. ಅಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೀತು. ಕೆಲ ಕಡೆಗಳಲ್ಲಿ ಕಲ್ಲು ತೂರಾಟ ನಡೀತು. ಅನುಮತಿ ಇಲ್ಲದೆ ಸಂಸತ್ ಸಮೀಪ ಮೆರವಣಿಗೆ ಮಾಡಬೇಡಿ ಅಂತ ಪೊಲೀಸರು ಹೇಳಿದ್ರು. ಅವರನ್ನ ಸಂಸತ್ ಭವನದ ಸಮೀಪಕ್ಕೆ ಬಾರದ ಹಾಗೆ ಸ್ವಲ್ಪ ದೂರದಲ್ಲಿ ತಡೆಯಲಾಯಿತು. ಈ ಸಂದರ್ಭದಲ್ಲಿ ಪರಿಸ್ಥಿತಿ ಸ್ವಲ್ಪ ಕೈ ಮೀರ್ತು. ಒಂದು ಪ್ರತಿಭಟನೆ ನಡೆಯುವಾಗ ಅಲ್ಲಿ ಎಲ್ಲರೂ ಸಂಯಮದಿಂದಲೇ ಇರ್ತಾರೆ ಅಂತೇನಲ್ಲ. ಹಾಗೆ ಅಲ್ಲಿ ಬರೀ ವಿದ್ಯಾರ್ಥಿಗಳು ಮಾತ್ರ ಇರಲಿಲ್ಲ. ಹೀಗಾಗಿ ಬ್ಯಾರಿಕೇಡ್ಗಳನ್ನ ಕಿತ್ತೆಸೆಯುವ, ಕಲ್ಲು ತೂರುವ ಕೆಲಸಗಳು ಕೂಡ ಅಲ್ಲಾದ್ವು. ಕೆಲ ನಾಯಕರು ಶಾಂತಿ ಕಾಪಾಡಿಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ರು. ಆದ್ರೆ ಅದ್ಯಾವುದು ಅಲ್ಲಿ ಉದ್ರಿಕ್ತರ ಕಿವಿಗೆ ಕೇಳಿಸ್ಲಿಲ್ಲ. ಲಾಠಿ ಚಾರ್ಜ್ ಆಯ್ತು, ಅಶ್ರುವಾಯು ಎಲ್ಲ ಕೂಡ ನಡೆದು ಹೋಯ್ತು. ಪೊಲೀಸರು ಗಾಯಗೊಂಡ್ರು, ಪ್ರತಿಭಟನಾಕಾರರಿಗೂ ಗಾಯಗಳಾದವು. ಒಂದಂತೂ ನಿಜ, ಅಲ್ಲಿ ಹೆಚ್ಚು ಒದೆ ತಿಂದವರು ಅಮಾಯಕ ವಿದ್ಯಾರ್ಥಿಗಳು. ಯಾಕೆಂದ್ರೆ ಅವರಿಗಿಂತ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇನ್ನು ಗಲಾಟೆಗಳನ್ನ ಮಾಡಿಸಿದ ಕಿಡಿಗೇಡಿಗಳು ಯಾರು ಕೂಡ ಅಲ್ಲಿ ಲಾಠಿ ಚಾರ್ಜ್ ಆಗೋ ಹೊತ್ತಲ್ಲಿ ನಿಲ್ಲೋದಿಲ್ಲ. ಅವರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಅವರು ಕಾಲು ಕಿತ್ತರು. ಕೆಲ ಅಮಾಯಕರ ಮೈ ಮೇಲೆ ಪೊಲೀಸರ ಲಾಠಿಗಳು ಬಿದ್ದು. ಗೆಳೆಯರ, ಪ್ರತಿಭಟನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ನಮ್ಮ ಪ್ರತಿಭಟನೆಗಳು, ವಿರೋಧಗಳು ಕೂಡ ಸಂವಿಧಾನದ ಚೌಕಟ್ಟಿನ ಒಳಗೆ ಇರಬೇಕು. ನಮ್ಮ ಸಾಮಾಜಿಕ ಆರ್ಥಿಕ ಧ್ಯೇಯಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ನಾವು ಸಂವಿಧಾನಾತ್ಮಕ ಮಾರ್ಗಗಳನ್ನೇ ಅನುಸರಿಸಬೇಕು. ನಮಗೆ ಸಂವಿಧಾನ ಇಲ್ಲದೇ ಇದ್ದ ದಿನಗಳಲ್ಲಿ ಅಸಂವಿಧಾನಿಕ ಮಾರ್ಗಗಳಿಗೊಂದು ಸಮರ್ಥನೆ ಇರ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ಸಂವಿಧಾನಾತ್ಮಕ ಮಾರ್ಗಗಳಿರುವಾಗ ಅವುಗಳನ್ನ ಅನುಸರಿಸದೇ ಇರೋದಕ್ಕೆ ಯಾವ ಸಮರ್ಥನೆಯೂ ಇರೋದಿಲ್ಲ. ಅವು ಸಮ್ಮತ ಕೂಡ ಅಲ್ಲ. ಇಂಥ ಮಾರ್ಗಗಳು ಅರಾಜಕತೆಯ ಪ್ರಥಮ ಪಾಠಗಳಲ್ಲದೆ ಮತ್ತಿನ್ನೇನೂ ಅಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಾವು ಸಂವಿಧಾನವನ್ನು ಗೌರವಿಸ್ತೀವಿ ಅನ್ನೋದಾದ್ರೆ ಸಾಂವಿಧಾನಿಕ ಮಾರ್ಗಗಳ ಮೂಲಕವೇ ನಮ್ಮ ಬೇಡಿಕೆಗಳಿಗಾಗಿ ನಾವು ಹೋರಾಟವನ್ನು ಮಾಡಬೇಕು. ಇನ್ನು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಯೋಗ ಮಾಡಿದ್ದು ನಿಜಕ್ಕೂ ಅಕ್ಷಮ್ಯ. ಹಾಗಂತ ಅವರು ಪೊಲೀಸರ ಮೇಲೆ ಕಲ್ಲು ತೋರಿದ್ದು, ಸಂಸತ್ತಿಗೆ ನುಗ್ಗೋದಿಕ್ಕೆ ಪ್ರಯತ್ನಿಸಿದ್ದು ಕೂಡ ಸಮರ್ಥನೀಯ ಅಲ್ಲ. ಹಾಗೆ ವಿದ್ಯಾರ್ಥಿಗಳು ಜಂತರ್ ಮಂತರಲ್ಲಿ ಪ್ರತಿಭಟನೆಗೆ ಕೊಡುವ ಮೊದಲೇ ಈ ವಿಷಯದಲ್ಲಿ ಸರ್ಕಾರ ಕಾರ್ಯಪ್ರವೃತ್ತ ಆಗಬೇಕಿತ್ತು. ನಮ್ಮಲ್ಲಿ ಪೇಪರ್ ಲೀಕ್ ಅನ್ನೋದು ಹೊಸ್ತಲ್ಲ. ಅದು ಪ್ರತಿ ರಾಜ್ಯದಲ್ಲೂ ಪ್ರತಿ ವರ್ಷನೂ ನಡೀತಲೇ ಇರುತ್ತೆ. ನೀಟ್ ಲೀಕ್ ಅನ್ನು ಬಿಡಿ, PUC ಲೀಕ್ ಅನ್ನು ನಾವು ನೋಡಿದೀವಿ. SLC ಪೇಪರ್ ಕೂಡ ಲೀಕ್ ಆಗುತ್ತೆ. ಪರೀಕ್ಷೆಗಳನ್ನ ನಡೆಸುವಾಗ ಅದಕ್ಕೊಂದು ಸರಿಯಾದ ವ್ಯವಸ್ಥೆಯ ಅಗತ್ಯ ಇರುತ್ತೆ. ಅದನ್ನು ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಅಟ್ಲೀಸ್ಟ್ ಯಾರು ಮುಖ್ಯಸ್ಥರು ಅನ್ನಿಸ್ಕೊಳ್ತಾರೆ ಅವರು ಸಾರ್ವಜನಿಕರ ಮುಂದೆ ನಿಂತೊಂದು ಕ್ಷಮೆ ಕೇಳೋ ಸೌಜನ್ಯವನ್ನಾದರೂ ಮಾಡಬೇಕು. ಪರೀಕ್ಷಾ ಪೇ ಚರ್ಚಾದ ಥರಾನೇ ಲೀಕ್ ಆದಾಗ ಧೈರ್ಯ ತುಂಬೋ ಮಾತುಗಳನ್ನು ಕೂಡ ಜನ ನಿರೀಕ್ಷೆ ಮಾಡ್ತಾರೆ. ಅದಾಗದೇ ಇದ್ದಾಗ ಇಂಥ ಸಂದರ್ಭಗಳನ್ನ ಕಾಯ್ತಾ ಇರೋರ ಕೈಗೆ ಅವಕಾಶಗಳನ್ನ ಕೊಟ್ಟ ಹಾಗಾಗತ್ತೆ. ತುಂಬಾ ನೋವಿನ ಸಂಗತಿ ಏನು ಅಂದ್ರೆ ಇಂಥ ಸನ್ನಿವೇಶಗಳಲ್ಲಿ ಕೂಡ ಒದೆ ತಿನ್ನೋದು, ಮತ್ತೆ ಮತ್ತೆ ಅನ್ಯಾಯಕ್ಕೊಳಗಾಗೋದು ಅಮಾಯಕ
ಅಮಾಯಕ ವಿದ್ಯಾರ್ಥಿಗಳೇ ಅನ್ನೋದು. ಈಗ ಅಲ್ಲಿ ಕಾಣಿಸ್ಕೊಂಡ ವಿದ್ಯಾರ್ಥಿಗಳ ಮೇಲೆ ಕೂಡ ಪ್ರಕರಣಗಳು ದಾಖಲಾಗುತ್ತವೆ. ದೆಹಲಿ ಪೊಲೀಸರು ಈಗಾಗಲೇ FIR ಗಳನ್ನ ದಾಖಲು ಮಾಡೋ ಕೆಲಸವನ್ನ ಆರಂಭ ಮಾಡಿದ್ದಾರೆ. CCTV ಫುಟೇಜುಗಳನ್ನ ಗಮನಿಸಿ ಅದರಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನ ನೋಡಿ ಅಂಥವರ ಮೇಲೆ ಪ್ರಕರಣಗಳನ್ನಿನ್ನು ದಾಖಲು ಮಾಡ್ತಾ ಹೋಗ್ತಾರೆ. ಇದರ ಜೊತೆ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಅನ್ನು ವಿರೋಧಿಸಿ ದೇಶದ ನಾನಾ ರಾಜ್ಯಗಳಲ್ಲಿ ನಾನಾ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಗಳನ್ನ ಮಾಡ್ತಾ ಇವೆ. ಇದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಮೂಹ ಕೊಡ್ತಾ ಇರೋ ಬೆಂಬಲ. ಇದರ ನಡುವೆ ಈಗ ಕಾಂಗ್ರೆಸ್ ಕೂಡ ಪ್ರವೇಶ ಮಾಡಿದೆ. ಇಲ್ಲಿ ಕಾಂಗ್ರೆಸ್ ಮಾಡಿದ್ದು ಒಂಥರ ಸರ್ಪ್ರೈಸ್ ಪ್ರತಿಭಟನೆ. ಇಂಥದೊಂದು ಪ್ರತಿಭಟನೆಯ ಮುನ್ಸೂಚನೆ ಕೂಡ ಯಾರಿಗೂ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಅತ್ಯಂತ ಸೀಕ್ರೆಟ್ ಆಗಿ ಒಂದು ಪ್ರತಿಭಟನೆಯನ್ನ ಆಯೋಜಿಸಿತು. ಬಹುಶಃ ಇದಕ್ಕೆ ಏನೋ CJPಯ ಪ್ರತಿಭಟನೆಯ ಬಗ್ಗೆ, ಅವರ ಪಾರ್ಲಿಮೆಂಟ್ ಮಾರ್ಚ್ ಬಗ್ಗೆ ನಾವಿವತ್ತೇನೂ ಮಾತಾಡೋದಿಲ್ಲ ಅಂತ ಹಿಂದಿನ ದಿನ ರಾಹುಲ್ ಗಾಂಧಿ ಹೇಳಿದ್ದು. ಇನ್ನು ಕಾಂಗ್ರೆಸ್ ರಹಸ್ಯ ಪ್ರತಿಭಟನೆಯನ್ನ ಆಯೋಜನೆ ಮಾಡ್ತು. ನಿಜ, ಇಂಥ ಪ್ರತಿಭಟನೆ ಆಗತ್ತೆ ಅನ್ನೋದಾದ್ರೆ ಪೊಲೀಸರಾದ್ರೂ ಅದಕ್ಕೆ ಅವಕಾಶ ಎಲ್ಲಿ ಕೊಡ್ತಾರೆ? ಸೊ ಕಾಂಗ್ರೆಸ್ ಪಕ್ಷ ಯಾರಿಗೂ ಗೊತ್ತಿಲ್ಲದಂತೊಂದು ಪ್ಲಾನ್ ಅನ್ನು ಮಾಡ್ತು. ನಿಮ್ಮಲ್ಲಿ ಕೆಲವರಿಗೆ ನೆನಪಿರಬೇಕು, ಈ ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ವಿಧಾನಸೌಧದ ಮುತ್ತಿಗೆಗೆ ಕರೆ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ತೀವ್ರ ನಿಗಾ ವಹಿಸಿದ್ರು. ಯಾವುದೇ ಕಾರಣಕ್ಕೂ ರೈತರು ವಿಧಾನಸೌಧದ ಸುತ್ತಮುತ್ತ ಬರಬಾರದು ಅಂತ ಗುಪ್ತಚರ ಇಲಾಖೆ ಪ್ರಯತ್ನ ಪಟ್ಟು, ಆದ್ರೆ ರೈತರು ಕೂಡ ತುಂಬಾ ಪ್ಲಾನ್ಡ್ ಆಗಿ ಪ್ರತಿಭಟನೆಗೆ ಮುಂದಾದ್ರು. ಯಾರು ಹಸಿರು ಶಾಲನ್ನ ಹಾಕೊಳ್ಳದೆ ಸಾಮಾನ್ಯರಂತೆ ವಿಧಾನಸೌಧದ ಸುತ್ತಮುತ್ತ ಸೇರ್ಕೊಂಡ್ರು. ಸರಿಯಾದ ಸಮಯಕ್ಕೆ ಎಲ್ಲರೂ ಒಟ್ಟಾಗಿ ಬಂದು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಿದ್ರು. ಅದೊಂದು ಅದ್ಭುತವಾದ ಕಥೆ. ಇನ್ನು ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಂಥದ್ದೇ ಒಂದು ಪ್ಲಾನ್ ಅನ್ನು ಮಾಡ್ತು. ಅವರು ಪ್ರತಿಭಟನೆಗೆ ಆಯ್ಕೆ ಮಾಡಿಕೊಂಡಿದ್ದು ಪ್ರಧಾನಿಯ ನಿವಾಸವನ್ನ. ಅಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡೋದಕ್ಕೆ ಅವರು ಎಷ್ಟು ಪಕಡ್ಬಂದಿ ಪ್ಲಾನ್ ಮಾಡ್ಕೊಂಡ್ರು ಅಂದ್ರೆ, ಜುಲೈ 21ನೇ ತಾರೀಕು ರಾಜ್ಯಸಭಾ ವಿಪಕ್ಷ ನಾಯಕ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬರ್ತ್ಡೇ ಇತ್ತು. ಅವರಿಗೆ ವಿಶ್ ಮಾಡೋದಿಕ್ಕೆ ಅಂತ ಸಾಕಷ್ಟು ಕಾಂಗ್ರೆಸ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ರು. ಅಲ್ಲಿಗೆ ಪ್ರಿಯಾಂಕಾ ಬಂದ್ರು, ರಾಹುಲ್ ಬಂದಾಗಿತ್ತು, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಇದ್ರು, ಕೇರಳದ ಮುಖ್ಯಮಂತ್ರಿ VD ಸತೀಶನ್ ಇದ್ರು. ಅವರ ಜೊತೆಗೆ AICCಯ ಇನ್ನಿತರ ನಾಯಕರು, ಸಂಸದರು ಕೂಡ ಖರ್ಗೆ ಅವರ ನಿವಾಸಕ್ಕೆ ಬಂದಿದ್ರು. ಸಮಯ ಆಗ್ಲೇ 3:30 ಆಗಿತ್ತು. ಅಲ್ಲಿ ಎಲ್ಲ ಪೂರ್ವ ನಿರ್ಧಾರಿತವಾಗಿ ಆಯ್ತು. ಆದ್ರೆ ಯಾರು ಕೂಡ ವಿಷಯವನ್ನ ಬಿಟ್ಕೊಡ್ಲಿಲ್ಲ. ಖರ್ಗೆ ನಿವಾಸದಿಂದ ಪ್ರಧಾನಿ ನಿವಾಸ ತುಂಬಾನೇ ಹತ್ತಿರದಲ್ಲಿದೆ. ಸೊ ಖರ್ಗೆ ಅವರ ಮನೆಯಿಂದ ಹಾಗೆ ಲೋಕ ಕಲ್ಯಾಣ ಮಾರ್ಗದಲ್ಲಿದ್ದ ಪ್ರಧಾನಿ ನಿವಾಸಕ್ಕೆ ಏಕಾಏಕಿ ಕಾಂಗ್ರೆಸ್ನ ಸಂಸದರು, ಕಾರ್ಯಕರ್ತರು ರಾಹುಲ್ ನೇತೃತ್ವದಲ್ಲಿ ಒಂದು ನಡಿಗೆಯನ್ನ ಶುರು ಮಾಡೇ ಬಿಟ್ರು. ಅಲ್ಲಿ ಆ ಪ್ರತಿಭಟನೆಗೆ ಪೊಲೀಸರ ಅನುಮತಿಯನ್ನ ಕೇಳಿರಲಿಲ್ಲ. ಒಂದ್ ವೇಳೆ ಕೇಳಿದ್ರು ಕೂಡ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆಗೆ ಅವಕಾಶ ಸಿಕ್ತಲೂ ಇರಲಿಲ್ಲ. ಯಾವಾಗ ಕಾಂಗ್ರೆಸ್ನ ನಾಯಕರು ಪ್ರಧಾನಿ ನಿವಾಸದ ಮುಂದಕ್ಕೆ ಬರೋದಕ್ಕೆ ಶುರು ಮಾಡಿದ್ರು, ಪೊಲೀಸರಿಗೆ ಹಾಗೂ ಪ್ರಧಾನಿಯ ಅಂಗರಕ್ಷಕ ಪಡೆಗೆ ಶಾಕ್ ಆಯ್ತು. ಯಾಕೆಂದ್ರೆ ಪ್ರಧಾನಿಗೆ ಅತಿ ಹೆಚ್ಚು ಭದ್ರತೆ ಇರುತ್ತೆ. ಹೀಗಿರುವಾಗ ಅವ್ರ ಮನೆಗೆ ಏಕಾಏಕಿ ಮುತ್ತಿಗೆ ಹಾಕಿದ್ರೆ ಸಿಬ್ಬಂದಿಗೆ ಸಮಸ್ಯೆ ಆಗುತ್ತೆ. ಸೊ ತಕ್ಷಣ ಗೃಹ ಸಚಿವಾಲಯಕ್ಕೆ ಮಾಹಿತಿಯನ್ನ ಕೊಡಲಾಯಿತು. ಸರ್ಕಾರದ ಪರವಾಗಿ ಸಚಿವ ಜಿತೇಂದ್ರ ಪ್ರಸಾದ್ ಪ್ರತಿಭಟನಾ ಸ್ಥಳಕ್ಕೆ ಬಂದ್ರು. ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಗೆ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿ ಅದು ವರ್ಕೌಟ್ ಆಗಲಿಲ್ಲ. ಕಾಂಗ್ರೆಸ್ ನಿಯೋಗ ಪ್ರಧಾನಿಯ ಮನೆ ಮುಂದೆ ಬಂದು ಪ್ರತಿಭಟನೆಗೆ ಕೂತೇ ಬಿಡ್ತು. ರಾಹುಲ್ ಗಾಂಧಿ ನೆಲದ ಮೇಲೆ ಕೂತು ನೀಟ್ ಅನ್ಯಾಯದ ವಿರುದ್ಧ ತನಿಖೆ ಆಗಬೇಕು ಅಂದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಬೇಕು ಅಂದ್ರು. ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ FIR ರದ್ದಾಗಬೇಕು. ಹಾಗೆ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗಿರುವ ಯುವ ಸಮೂಹದ ವಿರೋಧಿ ನಾಯಕ ಅಂತ ಗುರುತಿಸ್ಕೊಳ್ತಾ ಇರುವ ಪ್ರಧಾನಿ ಮತ್ತು ಅವರ ಮಿತ್ರ ಅಮಿತ್ ಶಾ ಕೂಡ ರಾಜೀನಾಮೆಯನ್ನ ಕೊಡಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ರು. ಈ ಆಗ್ರಹ, ಚರ್ಚೆ, ಮಾತುಕತೆ ಇದೆಲ್ಲ ಸ್ವಲ್ಪ ಹೊತ್ತು ನಡೀತು. ಆನಂತರ ಭದ್ರತಾ ಸಿಬ್ಬಂದಿ ಮತ್ತು ಪೊಲೀಸರು ರಾಹುಲ್ ಸೇರಿದಂತೆ ಎಲ್ಲ ಪ್ರತಿಭಟನಾಕಾರರನ್ನ ಅಲ್ಲಿಂದ ಎತ್ಕೊಂಡು ಹೋದ್ರು. ಅಲ್ಲಿ ನಡೆದ ತಳ್ಳಾಟ, ನೂಕಾಟದಲ್ಲಿ ರಾಹುಲ್ ಅವರ ಮೂಗಿಗೆ ಪೆಟ್ಟಾಯ್ತೇನೋ, ಅವರ ಮೂಗಲ್ಲಿ ರಕ್ತ ಬಂತು ಅಂತ ಕಾಂಗ್ರೆಸ್ ಹೇಳ್ಕೊಳ್ತು. ಅಲ್ಲಿ ಪ್ರಿಯಾಂಕಾ ಅವರನ್ನ ಕೂಡ ವಶಕ್ಕೆ ಪಡೆಯಲಾಯಿತು. ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ವಶಕ್ಕೆ ಪಡೆದು ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನ ಬಿಡುಗಡೆ ಮಾಡಲಾಯಿತು. ಗೆಳೆಯರೆ, ಹಾಗೆ ನೋಡಿದ್ರೆ ಪ್ರಧಾನಿ ನಿವಾಸ ಅನ್ನೋದು ಅತಿ ಹೆಚ್ಚು ಭದ್ರತೆಯನ್ನ ಹೊಂದಿರುವ ಜಾಗ. ಅಲ್ಲಿ ಕೂತಿರೋ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರಲಿ, ಆದ್ರೆ ಆ ಸ್ಥಾನಕ್ಕೊಂದು ಗೌರವ ಇರುತ್ತೆ. ಇದೇ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಈ ದೇಶದ ಪ್ರಧಾನಿಯಾಗಿದ್ರು. ರಾಹುಲ್ ಅವರ ಅಜ್ಜಿ ಇಂದಿರಾ ಗಾಂಧಿ ಕೂಡ ಪ್ರಧಾನಿಯ ಹುದ್ದೆಯನ್ನ ಅಲಂಕರಿಸಿದ್ರು. ಹಾಗೆ ರಾಹುಲ್ ಅವರ ಮುತ್ತಾತ ಜವಾಹರ್ಲಾಲ್ ನೆಹರು ಕೂಡ ಈ ದೇಶದ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸಿದ್ರು. ಮುಂದೆ ಯಾವತ್ತಾದ್ರೂ ರಾಹುಲ್ ಅಥವಾ ಪ್ರಿಯಾಂಕಾ ಇವರು ಕೂಡ ಪ್ರಧಾನಿಗಳಾಗಬಹುದು. ಇನ್ನು ಪ್ರಧಾನಿ ಹುದ್ದೆ ಸಂವಿಧಾನಿಕ ಹುದ್ದೆ, ಹಾಗಂತ ಅದು ಪ್ರಶ್ನಾತೀತ ಅಲ್ಲ. ಪ್ರಶ್ನೆ ಮಾಡೋದಕ್ಕೆ ಸದನ ಇದೆ. ಹಾಗೆ ಯಾವುದೇ ಪ್ರಧಾನಿ ಅಥವಾ ಪಕ್ಷದ ಆಡಳಿತ ಬೇಸರ ಆದ್ರೆ ಜನ ಚುನಾವಣೆಗಳಲ್ಲಿ ಪಾಠ ಕಲಿಸ್ತಾರೆ. ಅದು ಬಿಟ್ಟು ಮನೆಗೆ ನುಗ್ಗೋದು, ಭದ್ರತಾ ವ್ಯವಸ್ಥೆಯನ್ನ ಅಪಹಾಸ್ಯ ಮಾಡೋದು ಇದು ಸಮ್ಮತ ಅಲ್ಲ.
ಒಂದ್ ವೇಳೆ ಪ್ರಧಾನಿ ನಿವಾಸದ ಬಳಿಯಲ್ಲೇ ಪ್ರತಿಭಟನೆ ನಡೆಸುವಾಗ ಏನಾದರೂ ಅಚಾತುರ್ಯ ಸಂಭವಿಸಿ ಬಿಟ್ರೆ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿನೇ ಕಾಂಗ್ರೆಸ್ ಪಕ್ಷದ ಈ ನಡೆ ಈಗ ಚರ್ಚಾಸ್ಪದ ಅನ್ನಿಸ್ಕೊಳ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಸಾಮಾನ್ಯ ಸಂಸದ ಅಲ್ಲ, ಅವರು ಲೋಕಸಭೆಯ ವಿಪಕ್ಷ ನಾಯಕ ಕೂಡ. ಅವರನ್ನು ಹಾಗೆ ಅನಾಗರಿಕವಾಗಿ ಪೊಲೀಸರು ನಡೆಸಿಕೊಳ್ಳಬಾರದಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಈ ಪ್ರತಿಭಟನೆ ಬಗ್ಗೆ ಕೆಲ ರಾಜಕೀಯ ವಿಶ್ಲೇಷಕರು ಭಿನ್ನ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಕಾಕ್ರೋಚ್ ಪ್ರೊಟೆಸ್ಟ್ ನ ಕ್ರೆಡಿಟ್ ಅನ್ನ ಆಮ್ ಆದ್ಮಿ ಪಕ್ಷ ತಗೊಳ್ತಾ ಇರುವಾಗ ಪಂಜಾಬ್, ಉತ್ತರ ಪ್ರದೇಶ, ಗುಜರಾತ್ ಸೇರಿದಂತೆ ನಾನಾ ರಾಜ್ಯಗಳ ವಿಧಾನಸಭೆಗೆ ಚುನಾವಣೆಗಳಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಒಂದಷ್ಟು ರಾಜಕೀಯ ಗುರಿಗಳಿದ್ದೇ ಇರುತ್ತವೆ. ಅದನ್ನು ಅವರು ಈಡೇರಿಸಿಕೊಳ್ಳೋದಕ್ಕೆ ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಈ ಅವಕಾಶವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಒಂದಷ್ಟು ವಿದ್ಯಾರ್ಥಿ ಸಮೂಹ ಆಕ್ರೋಶಗೊಂಡಿರೋ ಸಂದರ್ಭದಲ್ಲಿ ಪ್ರಧಾನಿ ಮನೆ ಮುಂದೆ ಪ್ರತಿಭಟನೆಗೆ ಹೋಗಿ ಆ ಸಮುದಾಯದ ವಿಶ್ವಾಸ ಗಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ರಾಹುಲ್ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದಂತೆ ಕಾಣ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಗಳ ನಂತರ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಡುವೆ ಒಂಥರ ವಾಕ್ ಸಮರ ಶುರುವಾಗಿದೆ. ರಾಹುಲ್ ಗಾಂಧಿ ಸಂಸತ್ತಲ್ಲಿ ಚರ್ಚೆಗೆ ಬರಲಿಲ್ಲ. ಸರ್ಕಾರ ನೀಟ್ ವಿಷಯದಲ್ಲಿ ಚರ್ಚೆಗೆ ಸಿದ್ಧ ಇದ್ರೂ ಕೂಡ ಕಾಂಗ್ರೆಸ್ ಅದಕ್ಕೆ ಸಿದ್ಧ ಆಗಲಿಲ್ಲ. ಬದಲಾಗಿ ಅವರು ಪ್ರಧಾನಿ ಮನೆ ಮುಂದೆ ಹೋಗಿ ಡ್ರಾಮಾ ಸೃಷ್ಟಿ ಮಾಡಿದ್ರು. ಇದು ದೇಶದ ಗೌರವಕ್ಕೆ ಧಕ್ಕೆ ತರುವ ವಿಷಯ. ಇಲ್ಲಿ ಎಲ್ಲವೂ ರಾಹುಲ್ ಹೇಳಿದಂತೆ ನಡೆಯೋದಿಲ್ಲ ಅಂತೆಲ್ಲ ಬಿಜೆಪಿ ತಿರುಗೇಟನ್ನು ಕೊಡ್ತಾ ಇದೆ. ಹಾಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಿ ಮನೆ ಮುಂದೆ ಮಾಡಿದ ಈ ಪ್ರತಿಭಟನೆಯ ವಿರುದ್ಧ ದೇಶಾದ್ಯಂತ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ತನ್ನ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ತನ್ನ ವಿದ್ಯಾರ್ಥಿ ವಿಂಗ್ನ ಮೂಲಕ ದೇಶವ್ಯಾಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡೋದಾಗಿ ಹೇಳಿದೆ. ಇದರ ಜೊತೆ ಇವತ್ತು ಸಂಸತ್ತಲ್ಲಿ ಕೂಡ ಈ ವಿಷಯ ಪ್ರಸ್ತಾಪ ಆಗಿದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ವಿದ್ಯಾರ್ಥಿಗಳ ಬೇಡಿಕೆಗಳು, ಪರೀಕ್ಷಾ ಪದ್ಧತಿಯ ಸುಧಾರಣೆ, ಉದ್ಯೋಗ ಸೃಷ್ಟಿ, ಸ್ಕಿಲ್ ಡೆವಲಪ್ಮೆಂಟ್ ಮುಂತಾದ ಯುವಕರ ಭವಿಷ್ಯಕ್ಕೆ ಸಂಬಂಧಿಸಿದ ಬೇಡಿಕೆಗಳೇನಿವೆ ಅವು ಮಸುಕಾಗದೇ ಇರಲಿ. ಸರ್ಕಾರ ಕೂಡ ತುಂಬಾ ಚರ್ಮವನ್ನ ದಪ್ಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸಮಸ್ಯೆಗಳನ್ನ ಸರಿಪಡಿಸೋದು, ಸಂತ್ರಸ್ತರ ಜೊತೆ ಮಾತಾಡೋದೇ ವಿಳಂಬ ಆಗ್ತಾ ಹೋದ್ರೆ ಅಲ್ಲಿ ಬೇರೆ ಬೇರೆ ಶಕ್ತಿಗಳು ಪರಿಸ್ಥಿತಿಯ ಲಾಭ ಮಾಡ್ಕೊಳ್ಳೋದಕ್ಕೆ ಬಂದೇ ಬರುತ್ತವೆ. ಇದನ್ನ ಬಿಜೆಪಿ ನೇತೃತ್ವದ ಸರ್ಕಾರ ಅರ್ಥ ಮಾಡ್ಕೋಬೇಕು ಮತ್ತು ನೆನಪಿಟ್ಕೋಬೇಕು ಕೂಡ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.